ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಟಿಕೆಟ್ಗಾಗಿ ಟಿವಿ ಸದಾನಂದ ಗೌಡ್ರು ಪಟ್ಟು ಹಿಡಿದಿದ್ದಾರೆ. ರಾಜ್ಯ ನಾಯಕರು ಚುನಾವಣೆಗೆ ನಿಲ್ಲುವಂತೆ ಒತ್ತಾಯಿಸಿದ್ರು. ಈಗ ನಿರ್ಧಾರ ಬದಲಾವಣೆ ಮಾಡಿದ್ರೆ ನನಗೆ ಬೇಸರ ಆಗತ್ತೆ ಅಂತ ಸದಾನಂದ ಗೌಡ್ರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಆಗಾಗ ಬದಲಾಗೋ ವ್ಯಕ್ತಿ ಅಲ್ಲ. ನಾನು ಚುನಾವಣೆಗೆ ನಿಲ್ಲಬಾರ್ದು ಅಂದ್ಕೊಂಡಿದ್ದೆ, ಆದ್ರೆ ಹೊರಗೆ ಹೋಗಿ ಒಳಗಡೆ ಬಂದವರಿಗೆ ಇಲ್ಲಿ ಬೆಲೆ ಜಾಸ್ತಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರಕ್ಕಾಗಿ ಟಿಕೆಟ್ಗಾಗಿ ಸದಾನಂದ ಗೌಡ್ರು ಪಟ್ಟು ಹಿಡಿದಿದ್ದಾರೆ. ನಮ್ಮ ಜೊತೆ ಹಾಲಿ ಸಂಸದರಾಗಿರುವಂಥ ಸದಾನಂದ ಗೌಡ್ರು ಇದ್ದಾರೆ. ಸರ್, ಮೊನ್ನೆ ಮಾತಾಡಿಸಿದಾಗ ನೀವು ಹೇಳಿದ್ರಿ ಟಿಕೆಟ್ ಕೊಡದೆ ಹೋದ್ರೆ ಬೇಸರ ಆಗತ್ತೆ ಅಂತ. ಈಗ ಏನಾದರೂ ಮನಸ್ಸು ಬದಲಾವಣೆ ಮಾಡ್ಕೊಂಡ್ರೆ? ಇಲ್ಲ ಸರ್, ನಾನು ಯಾವತ್ತೂ ಆಗಾಗ ಬದಲಾಗುವಂಥ ವ್ಯಕ್ತಿಯೇ ಅಲ್ಲ. ರಾಜಕಾರಣದಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಬದಲಾವಣೆ, ಬೇರೆ ಹೋಗ್ತಾರೆ ಬರ್ತಾರೆ, ಕೊಟ್ಟರೆ ಸಂತೋಷ ಪಡ್ತಾರೆ, ಕೊಡದಿದ್ರೆ ಬೇಜಾರು ಪಡ್ತಾರೆ ಅಂತೆಲ್ಲ ಇರ್ತಿತ್ತು. ನಾವು ಹಾಗೆಲ್ಲ ಆಗಲ್ಲ. ನಮಗೆ ಈಗ ಕೂಡ ನಾನು ಹೇಳ್ತೀನಿ, ನಾನು ದೂರ ನಿಲ್ಲಬೇಕು ಚುನಾವಣಾ ಕಣದಿಂದ ಅಂತ ಇದ್ದೆ. ನನ್ನ ಕ್ಷೇತ್ರದ 100ಕ್ಕೆ 100 ಜನ, ನನ್ನ ರಾಜ್ಯದ ಎಲ್ಲ ಪ್ರಮುಖರು ಬಂದು ನೀವು ದೂರ ಇದ್ದರೆ ಕ್ಷೇತ್ರಕ್ಕೂ ತೊಂದರೆ ಆಗುತ್ತೆ, ರಾಜ್ಯದ ರಾಜಕಾರಣದಲ್ಲಿ ಒಂದಷ್ಟು ತೊಂದರೆಗಳಾಗ್ತದೆ ಅಂತ ಹೇಳಿ ನನ್ನ ಮೇಲೆ ಒತ್ತಡ ಹೇರಿದ ಕಾರಣ ನಾನು ಬಂದೆ. ಮತ್ತೆ ಒಮ್ಮೆ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದೆ, ಮತ್ತೆ ಇದ್ದೇನೆ ಅಂತ ಹೇಳಿದೆ. ಈಗ ಮತ್ತೆ ಇಲ್ಲ ಅಂತ ನೀವೇನಾದ್ರು ಮಾಡಿದರೆ ಆಗ ಯಾರಿಗಾರು ಬೇಜಾರಾಗಲ್ವಾ? ಆಗುತ್ತೆ. ನಿನ್ನೆ ಸುದೀರ್ಘವಾಗಿ ದೆಹಲಿಯಲ್ಲಿ ಮೀಟಿಂಗ್ ಆಗಿದೆ. ನೀವು ಕೇಂದ್ರದಲ್ಲಿ ಬಹಳ ವರ್ಷ ಮಿನಿಸ್ಟರ್ ಆಗಿದ್ದವರು, ನಿಮ್ಗೆ ಏನೇನು ವರ್ತಮಾನಗಳು ಬಂದಿದೆ ಅನ್ನುವಂಥದ್ದು ನಾವು ಅಂದಾಜು ಮಾಡಬಹುದು. ನಿಮ್ಮ ಕ್ಷೇತ್ರಕ್ಕೇನೋ ಬೇರೆಯವ್ರು ಬರ್ತಾರೆ ಅನ್ನುವಂಥ ಸುದ್ದಿ ನಿಜವಾ? ಇಲ್ಲ, ನನಗೆ ದೆಹಲಿಯಲ್ಲಿ ಏನು ನಡೆದಿದೆ ಅಂತ ನಾನು ಯಾರಲ್ಲಿಯೂ ಮಾತಾಡಿಲ್ಲ, ಯಾರಲ್ಲಿಯೂ ಕೇಳಿಲ್ಲ, ಮತ್ತು ನಾನು ತಿಳ್ಕೊಳ್ಳೋಂಥ ಪ್ರಯತ್ನವೂ ಪಡ್ತಾ ಇಲ್ಲ. ಯಾಕೆಂತ ಹೇಳಿದರೆ, ನಾನು ಒಬ್ಬ ರಾಜ್ಯದ ಅಧ್ಯಕ್ಷನಾಗಿದ್ದವ. ನನಗೆ ಈ ಕೋರ್ ಕಮಿಟಿ ಸಭೆಗಳಲ್ಲಿ, ಚುನಾವಣಾ ಸಮಿತಿ ಸಭೆಗಳಲ್ಲಿ ಹೇಗೆ ಮಾತಾಡಬೇಕು ಮತ್ತು ಅದನ್ನು ಸೂಕ್ಷ್ಮತೆಯನ್ನು ಎಷ್ಟು ಗಂಭೀರವಾಗಿ ಇಟ್ಕೊಳ್ಬೇಕು ಅಂತ ನನಗೆ ಗೊತ್ತಿದ್ದ ಕಾರಣ ಅದನ್ನು ನಾನು ಕೇಳೋದಿಲ್ಲ. ಸಮಿತಿದ್ದು ಪಟ್ಟಿ ಹೊರಗೆ ಬರೋವರೆಗೆ ಸೀಕ್ರೆಟ್ ಆದ ಕಾರಣ ನಾವು ಅದನ್ನು ಕೇಳುವಂಥದ್ದು, ಗೊತ್ತಿದ್ದು ಕೇಳುವಂಥದ್ದು. ಏನಾಯ್ತಪ್ಪ ಒಂದು ಅರ್ಧ ದಿನ ಕಾಯುವುದಕ್ಕೆ ನಮಗೆ ಅಷ್ಟೂ ಒಂದು ತಾಳ್ಮೆ ಇಲ್ಲದಿದ್ದರೆ ಅವರ ರಾಜಕಾರಣಿಗಳಿಗೆ ನಾಲಾಯಕು. ಈಗ ಬಂದಿರುವ ಮಾಹಿತಿಯ ಪ್ರಕಾರ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ತಾರೆ ಅನ್ನುವಂಥ ಸುದ್ದಿಗಳಂತೂ ನಿಶ್ಚಿತವಾಗಿ ಬರ್ತಾ ಇದ್ದಾವೆ. ಇರ್ಬೋದು. ಈಗ ಬದಲಾವಣೆ, ಈಗ ಮೊನ್ನೆ 195ರಲ್ಲಿ 33 ಸಿಟ್ಟಿಂಗ್ MP ಗಳಿಗೆ ಕೊಟ್ಟಿಲ್ಲ. ಮೊನ್ನೆ ಬದಲಾವಣೆಗಳನ್ನು ಬದಲಾವಣೆ ಜಗತ್ತಿನ ನಿಯಮ, ಆದರೆ ಬದಲಾವಣೆಗಳನ್ನು ಎಲ್ಲಿ ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದು ಅದು ನಮ್ಮ ನಿಯಮ. ಅದನ್ನು ನಾವು ಸರಿಯಾಗಿ ಮಾಡಿದರೆ ಮಾತ್ರ ಆ ಬದಲಾವಣೆಗೆ ನಿಜವಾದ ವೇಗನೂ ಬರ್ತದೆ, ನಿಜವಾದ ಅರ್ಥನೂ ಬರುತ್ತೆ. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಬದಲಾವಣೆ ಮಾಡಿದರೆ, ನೀವು ಎಕ್ಸಲೇಟರ್ ಇದೆ ಅಂತ ಹೇಳಿ ನೇರ ಮಾರ್ಗದಲ್ಲಿಯೂ ಫುಲ್ ಆಕ್ಸಿಲೇಟರ್ ಕೊಟ್ಕೊಂಡು ಹೋಗೋದು, ಎಲ್ಲೆಲ್ಲಿ ತಿರುವುಗಳು ಮತ್ತೊಂದಿದೆ ಅಲ್ಲಿ ಕೂಡ ಫುಲ್ ಆಕ್ಸಿಲೇಟರ್ ಹೋದರೆ ಏನಾಗುತ್ತೆ ನೀವೇ ಹೇಳಿ. ಹೊರಗಡೆ ಹೋಗಿ ಮತ್ತು ಒಳಗಡೆ ಬಂದವ್ರಿಗೆ ತುಂಬ ಬೆಲೆ ಇದೆ ಅಲ್ವಾ? ಈ ಪ್ರಶ್ನೆ ತುಂಬ ಒಂದು ಗಂಭೀರವಾದ ಪ್ರಶ್ನೆಯೂ ಹೌದು, ಅಷ್ಟೇ ರೀತಿಯಲ್ಲಿ ಒಂದು ಹಾಸ್ಯಾಸ್ಪದವಾದ ಪ್ರಶ್ನೆಯೂ ಹೌದು. ಇದನ್ನು ಯಾರು ಹೇಗೆ ತಗೊಳ್ತಾರೋ ಅವನವನಿಗೆ ಸರಿಯಾಗಿ. ಆದರೆ ನೀವು ರಾಜಕಾರಣದಲ್ಲಿ ಇವತ್ತು ಯಾರೂ ಶಾಶ್ವತ ಮಿತ್ರರು ಅಲ್ಲ, ಯಾರೂ ಶಾಶ್ವತ ಶತ್ರುಗಳಲ್ಲ ಅಂತ ಹೇಳುವಂಥ ಹಿಂದಿನ ಒಂದು ಗಾದೆ ಇತ್ತಲ್ಲ, ಅದು ಇವತ್ತಂತೂ ಭಾರಿ ದೊಡ್ಡ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗ್ತಾಯಿದೆ. ಬೆಳಿಗ್ಗೆ ತಬ್ಬಿಕೊಂಡವರನ್ನು, ಸಾಯಂಕಾಲ ದೂಡಿ ಹಾಕಿದವರನ್ನು ಮತ್ತೊಮ್ಮೆ ಏನು ಮಾಡುವಂಥದ್ದು ಇದೆಲ್ಲ. ಆದರೆ ವ್ಯಕ್ತಿಗತವಾಗಿ ಇದನ್ನು ಚರ್ಚೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ನನಗೆ ಅನಿಸಿದೆ. ಆದರೆ ನನಗೆ ಮನಸ್ಸಿಗೆ ಅನಿಸುವಂಥದ್ದು, ರಾಜಕಾರಣ ನಿಂತ ನೀರಲ್ಲ. ನೋಡೋಣ, ಇನ್ನೂ ಅಂತಿಮವಾದ ಟಿಕೆಟ್ ಘೋಷಣೆ ಆಗಬೇಕಾಗಿದೆ. ಆದರೆ ಸದಾನಂದ ಗೌಡರಿಗೆ ಟಿಕೆಟ್ ಸಿಗುತ್ತೋ ಸಿಗಲ್ವೆನ್ನುವಂಥ ಪ್ರಶ್ನಾರ್ಥಕ ಒಂದು ಚಿಹ್ನೆಯೊಂದಿಗೆ ಸದಾನಂದ ಗೌಡರನ್ನು ಮಾತನಾಡಿಸಿದ್ದೇನೆ. ಕ್ಯಾಮ್ರಾ ಪರ್ಸನ್ ಮುನಿಯ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.